ಪರಮೇಶ್ವರರು ಮೊದಲು ಸೇವಕರನ್ನು ನಿಮ್ಮ ಹತ್ತಿರ ಕಳಿಸಿದರು. ನಿಮ್ಮೆಲ್ಲರಿಗೂ ತಮ್ಮ ದುಷ್ಟತನವನ್ನು ಬಿಟ್ಟು ನಿಮಗೆ ಆಶೀರ್ವದಿಸಬೇಕೆಂದು ಪ್ರೇಸ್ ದ ಲಾರ್ಡ್. ಆತನು ಎದಕ್ಕೆ ಕಳಿಸಿದನೆಂದರೆ ನಾವೆಲ್ಲರೂ ಕೆಟ್ಟತನದಿಂದ ತಿರುಗಿಕೊಂಡು ಆಶೀರ್ವಾದವನ್ನು ಪಡೆಯಬೇಕೆಂದು ಆತನನ್ನು ಕಳಿಸಿದನು. ನಿಮ್ಗೆ ಗೊತ್ತಿದೆ, ಕೆಟ್ಟದನ್ನು ಮಾಡದಿರುವುದು ಎಷ್ಟೊಂದು ಆಶೀರ್ವಾದಗಳಿದೆ. ಪರಮೇಶ್ವರರು ನಮ್ಮ ಕೆಟ್ಟತನದಿಂದ ತಿರುಗಿಕೊಂಡು ನಾವು ಆಶೀರ್ವಾದ ಪಡೆಯಬೇಕೆಂದು ಆಶೀರ್ವದಿಸಿದರು. ಬರೀ ನಾವು ಕೆಟ್ಟ ಮಾಡುವ ನಮಗೆ ಮನಸ್ಸಿರಲಿಲ್ಲ, ಇದು ಅಲ್ಲ, ಇದು ಒಂದು ಆಶೀರ್ವಾದವಾಯಿತು. ಯೇಸುವಿನ ಜೊತೆ ಪರಿಚಯಿಸಿಕೊಳ್ಳುವುದು ಒಂದು ಆಶೀರ್ವಾದವಾಗಿದೆ. ತಪ್ಪು ದಾರಿಗಳನ್ನು ಬಿಟ್ಟು ಸರಿಯಾದ ದಾರಿಗಳಲ್ಲಿ ನಡೆಯುವುದು ಒಂದು ಆಶೀರ್ವಾದವಾಗಿದೆ. ಹಾಲೆಲೂಯಾ, ಮಹಿಮಾ ಮಹಿಮಾ. ನಿಮ್ಮ ಕೈಗಳನ್ನು ಸ್ವರ್ಗದ ಮೇಲೆ ಎತ್ತಿರಿ. ನಾವು ಪರಮೇಶ್ವರಿಗೆ ಧನ್ಯವಾದವನ್ನು ಹೇಳೋಣ. ಆತನ ಜೊತೆ ಮಾತನಾಡಿರಿ, ಹೇಳಿರಿ ಆತನನ್ನು ನೀವು ಎಷ್ಟು ಪ್ರೀತಿ ಮಾಡುತ್ತೀರಿ. ಧನ್ಯವಾದ ಹೇಳಿರಿ ಆಶೀರ್ವಾದಕ್ಕೋಸ್ಕರ ಆತನು ನಿಮ್ಮ ಜೀವಿತದಲ್ಲಿ ಉಂಟು ಮಾಡಿದನು. ಧನ್ಯವಾದ ಕೊಡಿರಿ, ನೀವು ಧನ್ಯವಾದವನ್ನು ಹೇಳಿರಿ. ಕೊಡಿರಿ, ನೀವು ಧನ್ಯವಾದವನ್ನು ಹೇಳಿರಿ. ಧನ್ಯವಾದ ಹೇಳುತ್ತೇವೆ ಪ್ರಭು, ನೀವು ದಯಾಸಾಗರಾಗಿದ್ದೀರಿ, ಕೃಪಾಸಾಗರಾಗಿದ್ದೀರಿ, ನೀವು ನೀತಿವಂತರಾಗಿದ್ದೀರಿ, ನೀವು ಜ್ಞಾನವುಳ್ಳ ಪ್ರೀತಿಯುಳ್ಳ ಪರಮೇಶ್ವರರಾಗಿದ್ದೀರಿ ಪ್ರಭು. ಓ ಧನ್ಯವಾದ, ನಮಗೆ ಯಾವಾಗಲೂ ವಿಜಯದ ದಾರಿಯಲ್ಲಿ ನಡೆಸುವುದಕ್ಕೆ, ನಾವು ಜಯಶಾಲಿಗಿಂತ ಜಯಶಾಲಿಯಾಗಿ ನಮ್ಮನ್ನು ಮಾಡುವುದಕ್ಕೆ ಧನ್ಯವಾದ ಹೇಳುತ್ತೇವೆ ಪ್ರಭು. ಧನ್ಯವಾದ 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 ನಿಮ್ಮ ಆತ್ಮಕ್ಕೋಸ್ಕರ ಮತ್ತು ನೀವು ಬರೆದಿರುವ ವಾಕ್ಯಕ್ಕೋಸ್ಕರ ಧನ್ಯವಾದ ಹೇಳುತ್ತೇವೆ. ಈ ಸಮಯವನ್ನು ನೀವು ನಮಗೆ ಕೊಟ್ಟಿದ್ದೀರಿ, ನಿಮ್ಮ ವಾಕ್ಯವನ್ನು ಕೇಳುವುದಕ್ಕೆ ಮತ್ತು ಅದನ್ನು ತಿಳಿದುಕೊಳ್ಳುವುದಕ್ಕೆ, ಮುಂದೆ ಬೆಳೆಯುವುದಕ್ಕೆ. ನಾವು ಹೇಳುತ್ತೇವೆ, ನಮ್ಮ ಆತ್ಮಗಳು ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಿದೆ. ನಿರ್ದೇಶನ ಪಡೆಯುವುದಕ್ಕೆ ಮತ್ತು ತಿಳುವಳಿಕೆಯನ್ನು ಪಡೆಯುವುದಕ್ಕೆ, ಜ್ಞಾನವನ್ನು ಪಡೆಯುವುದಕ್ಕೆ, ಸರಿಯಾದ ದಿಕ್ಕನ್ನು ಪಡೆಯುವುದಕ್ಕೆ ಧನ್ಯವಾದ ಹೇಳುತ್ತೇವೆ. ಮತ್ತು ಈ ಪ್ರಾರ್ಥನೆಯನ್ನು ಪ್ರಭು ಯೇಸು ನಾಮದಲ್ಲಿ ಬೇಡುತ್ತೇವೆ, ಆಮೇನ್. ಹಾಲೆಲೂಯಾ. ನೀವು ಕುಳಿತುಕೊಳ್ಳಬಹುದು, ಪಕ್ಕದವರಿಗೆ ನೀವು ಸ್ವಾಗತ ಮಾಡಬಹುದು. ಕೈ ಕೊಟ್ಟು ಹೇಳಿರಿ, ಸ್ವಾಗತವಿದೆ ನಿಮ್ಗೆ ನೋಡಿ ಬಹಳ ಸಂತೋಷವಾಯಿತು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಪರಮೇಶ್ವರ ನಮಗೆ ಅನಿಯಮಿತವಾದ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಬಟ್ ಯಾರಿಗಾದ್ರೂ ಆಶೀರ್ವಾದಗಳ ಸರಿಯಾದ ಅರ್ಥ ಗೊತ್ತಿಲ್ಲದಿದ್ದರೆ ಅವರ ಆಶೀರ್ವಾದಗಳನ್ನು ಕೂಡ ಶ್ರಾಪವೆಂದು ತಿಳಿದುಕೊಳ್ಳಬಹುದು. ಇವತ್ತಿನ ಸಂದೇಶಗಳಲ್ಲಿ ನಾವು ಕೆಲವು ವಿಷಯವನ್ನು ನೋಡುತ್ತೇವೆ. ಅಲ್ಲಿ ಅಪೊಲೋಸ್ತರು ಅವುಗಳನ್ನು ಆಶೀರ್ವಾದವಾಗಿ ನೋಡಿದರು. ನಾವು ಕೂಡ ಆ ವಸ್ತುಗಳನ್ನು ಆಶೀರ್ವಾದವಾಗಿ ನೋಡಬಹುದು. ಪ್ರೇಸ್ ದ ಲಾರ್ಡ್. ಮೊದಲನೇದು 2 ಕೊರಿಂಥದವರಿಗೆ 4ನೇ ಅಧ್ಯಾಯ 4ನೇ ವಾಕ್ಯ. ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಆತನು ಹೇಳುತ್ತಿದ್ದಾನೆ, ಈ ಲೋಕದಲ್ಲಿ ಒಬ್ಬ ದೇವರಿದ್ದಾನೆ, ಪ್ರಪಂಚದ ದೇವರಿದ್ದಾನೆ, ಆತನು ಶೈತಾನನಾಗಿದ್ದಾನೆ. ಅವನು ಜನರ ಮನಸ್ಸನ್ನು ಮಂಕು ಮಾಡಿದನು. ಬೈಬಲ್ ಹೇಳುತ್ತಿದೆ, ಅವನು ಹೀಗೆ ಕುರುಡು ಮಾಡುತ್ತಾನೆಂದರೆ ಮಸೀಹನು ಪರಮೇಶ್ವರನ ಪ್ರತಿರೂಪವಾಗಿದ್ದಾನೆ. ಆತನ ತೇಜೋಮಯವಾದ ಸುವಾರ್ತೆಯನ್ನು, ಆ ಪ್ರಕಾಶವು ಅವರ ಮೇಲೆ ಪ್ರಕಾಶಿಸಬಾರದೆಂದು. ಬಹಳಷ್ಟು ಜನಗಳು ತಾರೋ ನಿಮಗೆ ಕೇಳಿದ್ರು ಒಂದು ಸಲ, ಪರಮೇಶ್ವರರು ಇಲ್ಲ. ಹೌದು, ನನಗೂ ಗೊತ್ತಾಯ್ತು, ಅವರು ನಿಮ್ಗೆ ಸಿಕ್ಕಿಲ್ಲ. ಇಲ್ಲ, ನಾನು ಹೀಗೆ ಹೇಳುತ್ತಿಲ್ಲ, ಪರಮೇಶ್ವರರು ನಮ್ಗೆ ಸಿಕ್ಕಿಲ್ಲ. ನಾನು ಹೀಗೆ ಹೇಳುತ್ತಿದ್ದೇನೆ, ಪರಮೇಶ್ವರರು ಇಲ್ಲ. ನನಗೆ ಹೀಗೆ ಕೇಳುತ್ತಿದ್ದೆ, ನಿಮಗೆ ದೇವರು ಸಿಕ್ಕಿಲ್ಲ. ನೀವು ಯಾರು ನನಗೆ ಹೇಳುವಿರಿ ಪರಮೇಶ್ವರರು ಇಲ್ಲ ಎಂದು? ನನಗೆ ಗೊತ್ತಿಲ್ಲ. ನೀವು ಆ ರೀತಿ ಆತನನ್ನು ಹುಡುಕಿದಿರೋ ಅಥವಾ ಇಲ್ಲವೋ? ರೀತಿಯಲ್ಲಿ ನೀವು ಆತನ ಹುಡುಕಬೇಕು. ಆ ರೀತಿ ಹುಡುಕಿದರೋ ಇಲ್ಲೋ? ಮತ್ತು ಮನೆಯಲ್ಲಿ ಮಮ್ಮಿ ಹೇಳುತ್ತಾಳೆ, ಚಾಕು ತೆಗೆದುಕೊಂಡು ಬಾ. ಅವ್ರು ಬಂದು ಹೇಳುತ್ತಾರೆ, ಮಮ್ಮಿ ಎಲ್ಲಿ ಸಿಗಲಿಲ್ಲ. ಯಾರಾದ್ರೂ ನಂಗೆ ಬಂದು ಹೇಳುತ್ತಾರೆ ಪರಮೇಶ್ವರ ಇಲ್ಲ ಅಂತ. ನನಗೆ ಅವನು ಸಿಗಲಿಲ್ಲ, ಆದ್ರೆ ನನಗೆ ಸಿಕ್ಕಿದ್ದಾನೆ. ಪ್ರೇಸ್ ದ ಲಾರ್ಡ್. ಮತ್ತು ನೀವು ಬಂದು ನನಗೆ ಹೇಳಿದರೆ ಪರಮೇಶ್ವರರು ಇಲ್ಲ ಎಂದು, ನಾನು ಇದನ್ನು ಒಪ್ಪಿಕೊಳ್ಳುವುದಿಲ್ಲ. ಪರಮೇಶ್ವರರು ಇಲ್ಲ. ನಿಮಗೆ ಆತನು ಸಿಕ್ಕಲಿಲ್ಲ, ಇದನ್ನು ನಾನು ಒಪ್ಪುತ್ತೇನೆ. ಆದರೆ ಇದನ್ನು ಒಪ್ಪುವುದಿಲ್ಲ, ಪರಮೇಶ್ವರರು ಇಲ್ಲ ಎಂದು. ನನಗೆ ಗೊತ್ತಿಲ್ಲ ನೀವು ಹೇಗೆ ಹುಡುಕಿದ್ದೀರಿ, ಎಲ್ಲಿ ಹುಡುಕಿದ್ದೀರಿ, ಎಷ್ಟು ಹೃದಯದಿಂದ ಹುಡುಕಿದ್ದೀರಿ, ಮತ್ತು ಹೃದಯಪೂರ್ವಕವಾಗಿ ಹುಡುಕಿದರೆ ಸಿಕ್ಕುತ್ತಿದ್ದನು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಮತ್ತು ಪರಮೇಶ್ವರರು ಇದ್ದಾರೆ. ಯಾರಾದರೂ ಬಂದು ನಂಗೆ ಹೇಳಿದರೆ ಪರಮೇಶ್ವರರು ಇಲ್ಲ, ಪ್ರೂಫ್ ಮಾಡಿ ತೋರಿಸಿರಿ ಪರಮೇಶ್ವರರು ಇದ್ದಾರೆ. ನಾನು ಏಕೆ ಪ್ರೂಫ್ ಮಾಡಲಿ? ಪರಮೇಶ್ವರರು ಇದ್ದಾರೆ ಮತ್ತು ನಿಮಗೆ ಸಿಕ್ಕಲಿಲ್ಲ ಎಂದು, ಮತ್ತು ನಾನು ಹೀಗೆ ಒಪ್ಪಲಿ ಪರಮೇಶ್ವರರು ಇಲ್ಲ ಎಂದು. ಹಾಲೆಲೂಯಾ. ಸೈತಾನನು ಜನರ ಮನಸ್ಸನ್ನು ಮಂಕು ಮಾಡುತ್ತಾನೆ. ಅವರಿಗೆ ಹೇಳುತ್ತಾನೆ, ಯಾವ ಪರಮೇಶ್ವರರು ಇಲ್ಲ. ಮತ್ತು ಅವನಿಗೆ ಹೇಳಿದರೂ ಕೂಡ ಹೀಗೆ ಆತನಿಗೆ ಗುರುತು ಹಿಡಿಯಲು ಅವನು ಬಯಸುತ್ತೆ. ಯೇಸುವೇ ಸತ್ಯವಾದ ಪರಮೇಶ್ವರರಾಗಿದ್ದಾರೆ ಎಂದು ಕಣ್ಣುಗಳನ್ನು ಕುರುಡು ಮಾಡಿಬಿಡುತ್ತಾನೆ. ನಿಮ್ಮ ಕಣ್ಣುಗಳು ತೆರೆದಿದ್ದರೆ ನೀವು ಧನ್ಯವಾಗಿದ್ದೀರಿ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ.
ನೀವು ಧನ್ಯವಾಗಿದ್ದೀರಿ. ಪ್ರಾಪಂಚಿಕ ದೇವರು ಅವರ ಕಣ್ಣುಗಳನ್ನು ಮಂಕು ಮಾಡಿದ್ದಾನೆ. ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಪ್ರಭು ಯೇಸುವಿನ ತೇಜೋಮಯವಾದ ಅದು ಉದಯವಾಗಿದ್ದರೆ ನೀವು ಧನ್ಯರಾಗಿದ್ದೀರಿ. ಪ್ರೇಸ್ ದ ಲಾರ್ಡ್. ಏಕೆಂದರೆ ಬಹಳಷ್ಟು ಜನರ ಕಣ್ಣುಗಳನ್ನು ಕುರುಡು ಮಾಡಲಾಗಿದೆ, ಇನ್ನು ಆ ಪ್ರಕಾಶ ಉದಯವಾಗಿಲ್ಲ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ನೀವು ಧನ್ಯರಾಗಿದ್ದೀರಿ. ಹೇಳಿರಿ, ಪರಮೇಶ್ವರೇ ಧನ್ಯವಾದಗಳು. ಕೈಗಳನ್ನೆತ್ತಿ ಹೇರಿ, ಪರಮೇಶ್ವರ ಧನ್ಯವಾದಗಳು ನನ್ನ ಆತ್ಮಿಕ ಕಣ್ಣುಗಳನ್ನು ತೆರೆದಕ್ಕಾಗಿ ಮತ್ತು ನನ್ನ ಹೃದಯದಲ್ಲಿ ನಿಮ್ಮ ಸುವಾರ್ತೆಯ ತೇಜೋಮಯವಾದ ಬೆಳಗಿಸುವುದಕ್ಕೆ, ಉದಯಿಸುವುದಕ್ಕೆ. ಕೇಳುತ್ತಿದ್ದೀರಾ ನೀವು? ಪರಮೇಶ್ವರ ಜೊತೆ ಮಾತನಾಡುವಾಗ ಈ ವಿಷಯಗಳಿಗೆ ಧನ್ಯವಾದ ಹೇಳಿರಿ. ಮನೆ ಸಿಗಲಿಲ್ಲ ಹೇಳಬೇಡಿರಿ, ಗಾಡಿ ಸಿಗಲಿಲ್ಲ, ಹೂವಿನ ಫೀಸ್ ಇನ್ನು ಕಟ್ಟಿಲ್ಲ, ಅಕ್ಕಿ ಇಲ್ಲ, ಬೇಳೆ ಇಲ್ಲ, ಕಮಾನ್. ಅದಕ್ಕಿಂತ ಹೆಚ್ಚಿನದು ಈ ವಿಷಯಗಳಾಗಿವೆ. ಪ್ರೇಸ್ ದ ಲಾರ್ಡ್. ಅನ್ನ ಸಾರು ಊಟ ಮಾಡಿ ನೀವು ಸ್ವರ್ಗಕ್ಕೆ ಹೋಗುವುದಿಲ್ಲ, ಸುವಾರ್ತೆಯನ್ನು ನಂಬಿ ನೀವು ಸ್ವರ್ಗಕ್ಕೆ ಹೋಗಬಹುದು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಸುವಾರ್ತೆಯನ್ನು ತಿಳಿದುಕೊಳ್ಳುವುದು ಒಂದು ಆಶೀರ್ವಾದವಾಗಿದೆ. ಸುವಾರ್ತೆಯ ಪ್ರಕಾಶವು ನಿಮ್ಮ ಹೃದಯದಲ್ಲಿ ಉದಯಿಸಬೇಕು. ಇದು ಒಂದು ಆಶೀರ್ವಾದ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಕ್ಯಾನ್ ವಿ ಸಿ ನೆಕ್ಸ್ಟ್ ಒನ್? ನಮ್ಮನ್ನೇ ಪ್ರಸಿದ್ಧಿಪಡಿಸಿಕೊಳ್ಳದೆ ನಮ್ಮನ್ನು ಯೇಸುವಿನ ನಿಮಿತ್ತ ನಿಮ್ಮ ದಾಸರೆಂತಲೂ ಯೇಸುವನ್ನೇ ಕರ್ತನೆಂತಲೂ ಪ್ರಸಿದ್ಧಿಪಡಿಸುತ್ತೇವೆ. ಪ್ರೇಸ್ ದ ಲಾರ್ಡ್. ಯೇಸುವಿನ ದಾಸರಾಗಿರುವುದು ಒಂದು ಆಶೀರ್ವಾದವಾಗಿದೆ. ಮತ್ತು ಹೇಳಬೇಡಿರಿ ನಾವು ಯೇಸುವಿನ ದಾಸರಲ್ಲ ಎಂದು. ಯೇಸುವಿನ ದಾಸರಾಗಿರುವುದು ಒಂದು ಆಶೀರ್ವಾದವಾಗಿದೆ. ಬರೆದಿದೆ, ನಮ್ಮನ್ನೇ ಪ್ರಸಿದ್ಧಿಪಡಿಸಿಕೊಳ್ಳದೆ ನಮ್ಮನ್ನು ಯೇಸುವಿನ ನಿಮಿತ್ತ ನಿಮ್ಮ ದಾಸರೆಂತಲೂ ಕ್ರಿಸ್ತ ಯೇಸುವನ್ನೇ ಕರ್ತನೆಂತಲೂ ಪ್ರಸಿದ್ಧಿ ಪಡಿಸುತ್ತೇವೆ. ಅವರಿಗೆ ದಾಸರಾಗಿರುವುದು ಆಶೀರ್ವಾದ ಅನಿಸುತ್ತಿದೆ. ಇದಕ್ಕಾಗಿ ಈ ಸುವಾರ್ತೆ ಸಾರುವುದನ್ನು ಅವರು ಸಿದ್ಧ ಮನಸ್ಸಿನಿಂದ ಮಾಡಿದರು. ಯೋಚನೆ ಮಾಡಿ ನೋಡಿರಿ, ಯೇಸು ಸ್ವಾಮಿ ಶಿಷ್ಯರು, ನಿಮಗೆ ಗೊತ್ತಿದೆ, ನಿಮ್ಮ ನಿಮಿತ್ತವಾಗಿ ನೀವು ಸುವಾರ್ತೆಯನ್ನು ಸಾರದೆ ಹೋದರೆ ಬಹಳಷ್ಟು ಜನರಿಗೆ ಸುವಾರ್ತೆಯನ್ನು ಓದುವ ಅವಕಾಶ ಸಿಗುವುದಿಲ್ಲ. ಮತ್ತು ಹೇಳಬೇಡಿರಿ ನಾವು ದಾಸರಲ್ಲ, ನಾವು ಚರ್ಚ್ ನ ಮೆಂಬರ್ ಆಗಿದ್ದೇವೆ ಮತ್ತು ನಮ್ಮ ಚರ್ಚ್ ನಲ್ಲಿ ಮೆಂಬರ್ ಇಲ್ಲ. ಅದಕ್ಕಾಗಿ ನಾವು ಕ್ರೈಸ್ಟ್ ಎಂಬೆಸಿಯಲ್ಲಿ ಮೆಂಬರ್ಶಿಪ್ ಫಾರ್ಮ್ ಅನ್ನು ಕೊಟ್ಟಿಲ್ಲ. ಪರಮೇಶ್ವರಿಗೂ ಇದು ಗೊತ್ತಿದೆ. ಇದಕ್ಕಾಗಿ ಆತನು ಏನು ಹೇಳಿದನು? ನಮ್ಮನ್ನು ಯೇಸುವಿನ ನಿಮಿತ್ತ ನಿಮ್ಮ ದಾಸರೆಂತಲೂ ನಾವು ಆಶೀರ್ವಾದ ಹೊಂದಿದ್ದೇವೆ. ಯೇಸುವಿನ ದಾಸರಾಗಿರುವುದು ಒಂದು ಆಶೀರ್ವಾದವಾಗಿದೆ. ಬರೆಯುತ್ತಾ ಇರಿ. ಎಷ್ಟು ಪಾಯಿಂಟ್ ಆಯಿತು? 5 ಆಯಿತು. ಮೊದಲನೇದೇನಿದೆ? ಸುವಾರ್ತೆ ಸಾರುವುದಕ್ಕೆ ನಾಚಿಕೆ ಪಡುವುದಿಲ್ಲ. ಎರಡನೇದೇನಿದೆ? ಕೆಟ್ಟತನದಿಂದ ತಿರುಗಿಕೊಳ್ಳುವುದು. ಮೂರನೇದು, ಹಿಂಸೆಯನ್ನು ತಾಳಿಕೊಳ್ಳುವುದು ಆಶೀರ್ವಾದವಾಗಿದೆ. ನಾಲ್ಕನೇದು, ಯುದ್ಧದಲ್ಲಿ ಆದರ್ಶವಾಗಿರುವುದು ಆಶೀರ್ವಾದವಾಗಿದೆ. ಇದು ಇತ್ತು ಮತ್ತು ನೀವು ಬರೆದುಕೊಂಡಿಲ್ಲ. ಪಾಯಿಂಟ್ ಹೇಳದಿದ್ದರೆ ನೀವು ಬುದ್ಧಿವಂತರಾಗಿರಬೇಕು. ಆದರ್ಶವಾಗಿರುವುದು ಒಂದು ಆಶೀರ್ವಾದವಾಗಿದೆ. ಹೇಳಿದನು ಆದರ್ಶವಾಗಿರಬೇಕು. ಆದರ್ಶ ಎಂದರೆ ಆದರ್ಶವಾಗಿರುವುದು ಒಂದು ಆಶೀರ್ವಾದವಾಗಿದೆ. ಮುಂದೆ, ಪರಮೇಶ್ವರನ ಮಾತುಗಳನ್ನು ಕೇಳುವುದು ಆಶೀರ್ವಾದವಾಗಿದೆ. ನಿಮ್ಗೆ ಯಾವ ವಾಕ್ಯಗಳನ್ನು ತೋರಿಸುತ್ತಿದ್ದೇನೋ ಪ್ರತಿಯೊಂದು ವಾಕ್ಯದಲ್ಲಿ ಒಂದು ಪಾಯಿಂಟ್ ಇದೆ. ಸರಿ ಇದೆ. ಸೊ ಇಂಪಾರ್ಟೆಂಟ್. ತೇಜೋಮಯ ಸುವಾರ್ತೆಯ ಪ್ರಕಾಶವು ಅದು ಉದಯಿಸುವುದು ಒಂದು ಆಶೀರ್ವಾದವಾಗಿದೆ. ಸೇವಕನಾಗಿ ಇರುವುದು ಒಂದು ಆಶೀರ್ವಾದವಾಗಿದೆ. ನಿಮ್ಗೆ ಆಶೀರ್ವಾದಗಳನ್ನು ಎಲ್ಲಿಸುತ್ತಿದ್ದೇನೆ. ಪ್ರೇಸ್ ದ ಲಾರ್ಡ್. 1 ಕೊರಿಂಥದವರಿಗೆ 1ನೇ ಅಧ್ಯಾಯ 18ನೇ ವಾಕ್ಯ. ದಿಸ್ ಇಸ್ ಎಕ್ಸಲೆಂಟ್. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ಪ್ರೇಸ್ ದ ಲಾರ್ಡ್. ಶಿಲುಬೆಯು ನಿಮಗೆ ಹುಚ್ಚು ಮಾತಾಗಿರಬಾರದು. ನೀವು ಬಹಳ ಕಿರ್ಚುತ್ತಾ ಇರುತ್ತಿದ್ದೀರಿ, ಇದೇ ಸತ್ಯವಾಗಿದೆ, ಇದೇ ಸತ್ಯವಾಗಿ ಚರ್ಚ್ ಎಂದು ಕಿರ್ಚುತ್ತಿರುತ್ತೀರಿ. ಇಡೀ ಲೋಕದಲ್ಲಿ ಸಾಮರ್ಥ್ಯವುಳ್ಳದ್ದು ಯೇಸುವಿನ ನಾಮ ಮತ್ತು ಇಡೀ ಲೋಕದಲ್ಲಿ ಸತ್ಯದ ಕಂಬವು ಚರ್ಚ್ ಆಗಿದೆ. ಬೈಬಲ್ ಇದನ್ನೇ ಹೇಳುತ್ತದೆ. ಚರ್ಚು ಸತ್ಯದ ಕಂಬವಾಗಿದೆ ಮತ್ತು ಬೇರು ಆಗಿದೆ. ನಾವು ಸತ್ಯವನ್ನು ತಿಳಿದುಕೊಳ್ಳಬೇಕಾದ್ರೆ ನಾವು ಎಲ್ಲಿ ಹೋಗಬೇಕು? ಚರ್ಚ್ಗೆ ಹೋಗಬೇಕು. ಲೋಕವು ನಿಮ್ಗೆ ಸತ್ಯವನ್ನು ಹೇಳುವುದಿಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಬಹಳಷ್ಟು ಜನರಿಗೆ ಇದು ಗೊತ್ತಿಲ್ಲ. ಶಿಲುಬೆ ವಿಷಯವಾದ ಮಾತು ನಾಶದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ. ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ಈ ವಿಷಯವನ್ನು ಹುಚ್ಚು ಮಾತಾಗಿ ತಿಳಿದುಕೊಳ್ಳಬೇಡಿರಿ. ಗೊತ್ತಿಲ್ಲ ಆದರೆ ನಮಗೆ ಗೊತ್ತಿದೆ. ಶಿಲುಬೆಯ ಕಥೆಯನ್ನು ಪರಮೇಶ್ವರನ ಸಾಮರ್ಥ್ಯ ಎಂದು ತಿಳಿದುಕೊಳ್ಳುತ್ತೇವೆ. ಆದ್ರೆ ಬೇರೆಯವರಿಗೆ ಅದು ಮೂರ್ಖತನ, ಹುಚ್ಚುತನ ಆಗಿದೆ.
ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಬರೆಯುತ್ತಾ ಹೋಗಿರಿ. ಶಿಲುಬೆ ಕಥೆಯನ್ನು ಸಾಮರ್ಥ್ಯವನ್ನು ತಿಳಿದುಕೊಳ್ಳುವುದು ಒಂದು ಆಶೀರ್ವಾದವಾಗಿದೆ. ಹೇಳಿರಿ. ನೋಡುತ್ತಿದ್ದೀರಾ? ನಿಮಗ ಅದು ಹುಚ್ಚು ಮಾತಾಗಿರಬಾರದು. ಅರೆ ಏನು ಯೇಸು 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 ಯೇಸು, ಏನ್ ಯೇಸುನೇ ಪ್ರಭು ಆಗಿದ್ದಾರ? ಹೌದು, ಇದು ಮೂರ್ಖತನ ಅಲ್ಲ. ಪ್ರೈಸ್ ದ ಲಾರ್ಡ್. ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡುವೆನು, ವಿವೇಕಿಗಳ ವಿವೇಕವನ್ನು ನಿರಾಕರಿಸುವೆನು. ನೆಕ್ಸ್ಟ್. ಶಾಸ್ತ್ರೋಕ್ತಿ ಉಂಟಲ್ಲ, ಜ್ಞಾನಿಯು ಎಲ್ಲಿ, ಶಾಸ್ತ್ರಿಯು ಎಲ್ಲಿ, ಇಹಲೋಕದ ತರ್ಕವಾದಿ ಎಲ್ಲಿ? ದೇವರು ಇಹಲೋಕ ಜ್ಞಾನವನ್ನು, ಜನರು ವಿಜ್ಞಾನದಿಂದ ಪರಮೇಶ್ವರನ ತಿಳಿಯಲು ಬಯಸುತ್ತಾರೆ, ಆದ್ರೆ ಅದನ್ನು ತಿಳಿದುಕೊಳ್ಳಲು ಆಗುವುದಿಲ್ಲ. ಯೇಸು ಸ್ವಾಮಿಯ ಹೆಸರಿನಲ್ಲಿ ಅವನು ರೋಗಿಯನ್ನು ಸ್ವಸ್ಥ ಮಾಡಿ ಹೊರಟು ಹೋಗುತ್ತಾನೆ. ಪ್ರೈಸ್ ದ ಲಾರ್ಡ್. ಏಮ್ಸ್ ನ ಡಾಕ್ಟರ್ ತಲೆನೋವನ್ನು ಹೋಗಲಾಡಿಸಲು ಆಗುವುದಿಲ್ಲ. ಎಲ್ಲಿ ಹೋಯಿತು ಜ್ಞಾನ? ಎಲ್ಲಿ ಹೋಯಿತು ಜ್ಞಾನ? ನಿಮಗೆ ಅನಿಸುತ್ತದೆ ಇದು ಹುಚ್ಚುತನವಾಗಿದೆ. ಯಾವುದು ನಿಮಗೆ ಆಗುವುದಿಲ್ಲೋ ಅದನ್ನು ಸೆಕೆಂಡ್ ನಲ್ಲಿ ನಾವು ಮಾಡುವೆವು. ಪ್ರೈಸ್ ದ ಲಾರ್ಡ್. ಅದಕ್ಕಾಗಿ ನೀವು ಆಪರೇಷನ್ ಮಾಡಬೇಕು. ನಾವು ಯಾವುದೇ ಆಪರೇಷನ್ ಇಲ್ಲದೆ ಮಾಡುವೆವು. ಹಲ್ಲೆಲೂಯಾ. ಎಲ್ಲಿ ಹೋಯಿತು ಜ್ಞಾನ ವಿಜ್ಞಾನ? ಲೋಕದ ಜ್ಞಾನ ಹುಚ್ಚುತನವಾಗಿದೆ. ಎಷ್ಟೋ ಜನ ನಾವು ನೋಡಿದ್ದೇವೆ, ಹಾಸ್ಪಿಟಲ್ಗೆ ಹೋಗುತ್ತಾರೆ, ಅವ್ರು ಸತ್ತು ಹೋಗುತ್ತಾರೆ. ನೀವು ಹಾಸ್ಪಿಟಲ್ ದಿಂದ ಜನರನ್ನು ಜೀವಂತ ಮಾಡಿಸಿ ಅವ್ರನ್ನು ಕರೆದುಕೊಂಡು ಬರುತ್ತೇವೆ. ಪ್ರೈಸ್ ದ ಲಾರ್ಡ್. ಯಾರಾದ್ರೂ ಹೇಳಬಹುದು, ಬರೀ ಪ್ರಾರ್ಥನೆಯಿಂದ ಬದಲಾಗುತ್ತದೆ. ಬದಲಾಗುತ್ತದೆ, ಬದಲಾಗುತ್ತದೆ. ಜ್ಞಾನ ವಿಜ್ಞಾನವು ಏನು ತಿಳಿದು ಬರುವುದಿಲ್ಲ. ಜ್ಞಾನ ವಿಜ್ಞಾನಕ್ಕೆ ಸೈನ್ಸ್ ಬಿಟ್ಟರೆ ಏನು ತಿಳಿದು ಬರುವುದಿಲ್ಲ. ನಾನು ಹೇಳುತ್ತಿಲ್ಲ ಸೈನ್ಸ್ ತಪ್ಪಾಗಿದೆ ಎಂದು, ಆದ್ರೆ ಸೈನ್ಸ್ ನ ಮುಂದೆ ಕೂಡ ಏನಾದರೂ ಇದೆ, ಅದು ಪರಮೇಶ್ವರರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಜ್ಞಾನಿಯು ಎಲ್ಲಿ, ಶಾಸ್ತ್ರಿ ಎಲ್ಲಿ, ಇಹಲೋಕದ ತರ್ಕವಾದಿ ಎಲ್ಲಿ? ದೇವರು ಇಹಲೋಕದ ಜ್ಞಾನವನ್ನು ಹುಚ್ಚುತನವಾಗಿ ಮಾಡಿದಾನಲ್ಲವೇ? ಲೋಕವು ಜ್ಞಾನವೆನಿಸುವ ಮಾರ್ಗದಿಂದ ದೇವರನ್ನು ತಿಳ್ಕೊಳ್ಳದೆ ಹೋದದ್ದು ದೇವರ ಜ್ಞಾನದ ಸಂಕಲ್ಪವೇ. ಹೀಗಾದ ಮೇಲೆ ಹುಚ್ಚು ಮಾತು ಎನಿಸಿಕೊಂಡಿರುವ ನಮ್ಮ ಪ್ರಸಂಗದಿಂದಲೇ ನಂಬುವವರನ್ನು ರಕ್ಷಿಸುವುದು ದೇವರಿಗೆ ಒಳ್ಳೆಯದೆಂದು ತೋಚಿತು. ಹುಚ್ಚುತನವು ಜ್ಞಾನಿಗಳಿಗೆ ಆಗಿದೆ. ಅವರಿಗೆ ಅನಿಸುತ್ತದೆ, ನೀವು ಪ್ರಸಂಗ ಸಾರಿ, ಸುವಾರ್ತೆ ಸಾರಿ ದೇಶವನ್ನು ರಕ್ಷಿಸುವಿರೋ? ಹೌದು, ಸುವಾರ್ತೆ ಸಾರುವುದರ ಮೂಲಕ ದೇವರು ಜನರನ್ನು ರಕ್ಷಿಸುವನು. ಮತ್ತು ಈ ಸುವಾರ್ತೆಯು ಬಹಳ ಮುಖ್ಯವಾಗಿದೆ. ವಿದ್ಯಾಭ್ಯಾಸ ದೊಡ್ಡದಿದೆಯೋ ಅಥವಾ ಸುವಾರ್ತೆ ಸಾರುವುದು? ನಾನು ಹೇಳುತ್ತೇನೆ, ಸುವಾರ್ತೆ ಸಾರುವುದು ವೇಸ್ಟ್ ಆಗಿದೆ ಎಂದು. ವಿವಾದ ನೀವು ಮಾಡಬೇಡಿರಿ. ಪಾಸ್ಟರ್ ಹೇಳಿದರು ವಿದ್ಯಾಭ್ಯಾಸಕ್ಕಿಂತ ಸುವಾರ್ತೆ ಒಳ್ಳೆಯದೆಂದು. ನಾನು ವಿದ್ಯಾಭ್ಯಾಸ ಕೆಟ್ಟದಾಗಿದೆ ಎಂದು ಹೇಳಲಿಲ್ಲ. ವಿದ್ಯಾಭ್ಯಾಸ ಮತ್ತು ಸುವಾರ್ತೆ ಸಾರುವುದರಲ್ಲಿ ನಾನು ಆಯ್ಕೆ ಮಾಡುವುದಾದರೆ ಯಾವುದನ್ನು ಆಯ್ಕೆ ಮಾಡುವೆನೆಂದರೆ ಸುವಾರ್ತೆ ಸಾರುವುದನ್ನು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಕೇಳುತ್ತಿದ್ದೀರಾ ನೀವು? ಸುವಾರ್ತೆಯನ್ನು ನೀವು ಕೀಳಾಗಿ ಕಾಣಬೇಡಿರಿ. ಸುವಾರ್ತೆಯನ್ನು ಕೇಳುವುದು ಆಶೀರ್ವಾದವಾಗಿದೆ. ಪ್ರೈಸ್ ದ ಲಾರ್ಡ್. ಬರೆಯುತ್ತಾ ಹೋಗಿರಿ. ಹೇಳಿರಿ, ಯೇಸು ಸ್ವಾಮಿಯ ಸುವಾರ್ತೆಯು ಒಂದು ಆಶೀರ್ವಾದವಾಗಿದೆ. ಎಲ್ಲವೂ ಮುಗಿದು ಹೋಗುವುದು, ಅದೇ ಸುವಾರ್ತೆ ಸಾರಲ್ಪಡುತ್ತಾ ಇರುವುದು. ಹಲ್ಲೆಲೂಯಾ. ನಮ್ಮ ಸ್ಟಾಪ್ಗೆ ನಾನು ಹೇಳುತ್ತೇನೆ, ಚಿಂತೆ ಮಾಡಬೇಡಿರಿ. ನಮಗೆ ಏನೂ ಆಗುವುದಿಲ್ಲ. ನಮ್ಮ ದಂಧೆ ಯಾವಾಗಲೂ ನಡೆಯುವುದು ಏಕೆಂದರೆ ಸುವಾರ್ತೆಯು ಇದು ಯಾವಾಗಲೂ ಇರುವುದು. ಪ್ರೈಸ್ ದ ಲಾರ್ಡ್. ದೇಶದಲ್ಲಿ ಬದಲಾವಣೆಯು ಸುವಾರ್ತೆ ಮೂಲಕ ಬರುವುದು. ಯುದ್ಧಗಳನ್ನು ಸುವಾರ್ತೆ ಮೂಲಕ ಗೆಲ್ಲಲಾಗುವುದು. ನೆನಪಿದೆ ಆ ಚರ್ಚ್ ನ ಬಹಳ ದೊಡ್ಡ ಸ್ಟೇಟ್ಮೆಂಟ್. ಚರ್ಚಿಲನು ಯುದ್ಧ ನಡೆಯುತ್ತಿತ್ತು. ವಿಶ್ವದಲ್ಲಿ ಚರ್ಚಿಲನು ಬಹಳ ಚೆನ್ನಾಗಿ ಸುವಾರ್ತೆ ಸಾರಿದನು. ಇಂಗ್ಲೆಂಡ್ ಗೆದ್ದಿತ್ತು. ಮತ್ತು ಯೋಚನೆ ಮಾಡಿರಿ, ಸುವಾರ್ತೆ ಎಷ್ಟು ಮುಖ್ಯವಾಗಿದೆ. ಮತ್ತು ಹೇಳಬೇಡಿರಿ ಶಬ್ದದ ಬಾಣಗಳಿಂದ ಏನಾಗುವುದು. ಶಬ್ದಗಳಿಂದ ಎಲ್ಲವೂ ಇದೆ. ಪ್ರೇಸ್ ದ ಲಾರ್ಡ್. ಸುವಾರ್ತೆಯಿಂದ ಎಲ್ಲವಿದೆ. ಹಲ್ಲೆಲೂಯಾ. ಸುವಾರ್ತೆ ಸಾರುವುದನ್ನು ನೀವು ಕೀಳಾಗಿ ಕಾಣಬೇಡಿರಿ. ಅಷ್ಟು ಆ ಮನುಷ್ಯನು ಬಡವನಾಗಿದ್ದಾನೆ, ಅವನು ಸುವಾರ್ತೆ ಸಾರಿ ಅವನಿಗೆ ಏನು ಸಿಗುವುದು ನಿಮಗೆ ಗೊತ್ತಿಲ್ಲ. ಅವನಿಗೆ ಏನು ಸಿಗುವುದು? ಮೊದಲು ಅವನಿಗೆ ಆಸೆ ಸಿಗುವುದು. ಎರಡನೇದು, ಅವನಿಗೆ ನಿಂತುಕೊಳ್ಳುವ ಧೈರ್ಯ ಬರುವುದು ಸುವಾರ್ತೆ ಮೂಲಕ. ಊಟ ಮಾಡುವುದರಿಂದ ನಿಂತುಕೊಳ್ಳುವ ಶಕ್ತಿ ಅವನಿಗೆ ಬರುವುದಿಲ್ಲ. ಏಕೆಂದರೆ ಮನುಷ್ಯನು ಶರೀರವಾಗಿಲ್ಲ, ಮನುಷ್ಯನು ಆತ್ಮವಾಗಿದ್ದಾನೆ. ಒಬ್ಬ ಬಡವನಿಗೆ ನೀವು ಊಟವನ್ನು ಕೊಟ್ಟರೆ ಅದು ಅವನ ಶರೀರವನ್ನು ಬಲಿಷ್ಠ ಮಾಡುವುದು, ಆದರೆ ಅವನ ಆತ್ಮದು ಏನು? ಆದ್ರೆ ಸುವಾರ್ತೆಯು ಆತ್ಮವನ್ನು ಬಲಿಷ್ಠ ಮಾಡುವುದು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ನಿಜವಾದ ಯುದ್ಧವು ಕೈಯದು ಅಲ್ಲ, ನಿಜವಾದ ಯುದ್ಧವು ಆತ್ಮದಾಗಿದೆ. ಹಲ್ಲೆಲೂಯಾ. ಸುವಾರ್ತೆಯು ಮನುಷ್ಯನಿಗೆ ಎಷ್ಟು ದೃಢಪಡಿಸುವುದು, ಅದು ಆಹಾರ ಕೊಡು ಯಾವತ್ತು ಕೊಡುವುದಿಲ್ಲ. ಹಲ್ಲೆಲೂಯಾ. ಎಷ್ಟು ಜನರಿಗೆ ತಿಳಿದು ಬರುತ್ತಿದೆ ನಾನು ಏನು ಹೇಳುತ್ತಿದ್ದೇನೆ, ನಿಜವಾಗಿದೆಯೋ ಅಥವಾ ಇಲ್ಲೋ? ಮತ್ತು ಹೇಳಬೇಡಿರಿ, ಬಡವನ ಹತ್ತಿರ ನಾವು ಊಟ ತೆಗೆದುಕೊಂಡು ಹೋಗುತ್ತಿದ್ದೇವೆ. ಊಟ ಮಾಡಿ ಕೂಡ ಉದಾಸವಾಗಿ ಇರಬಹುದು. ಊಟ ಮಾಡಿ. ಪ್ರೇಸ್ ದ ಲಾರ್ಡ್. ನೀವು ನೋಡಲಿಲ್ಲವೋ, ಕೆಲವು ಜನರು ಉದಾಸವಾಗಿ ಇರುತ್ತಾರೆ.
ಟೆನ್ಷನ್ ಅಲ್ಲಿ ಇರುತ್ತಾರೆ. ದೊಡ್ಡ ಮನೆ ಇರುತ್ತದೆ, ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತದೆ, ಟ್ರೈನ್ ನಿಂದ ಜಿಗಿಯುತ್ತಾರೆ, ಸಮುದ್ರದಲ್ಲಿ ಜಿಗಿಯುತ್ತಾರೆ, ಎಲ್ಲ ಇದ್ದು ಕೂಡ ಅವರು ಟೆನ್ಷನ್ ಅಲ್ಲಿದ್ದಾರೆ. ಮತ್ತು ಆತ್ಮದ ಹತ್ತಿರ ಬರೀ ವಾಕ್ಯ ಮಾತ್ರ ಹೋಗಲು ಸಾಧ್ಯ, ಅಲ್ಲಿ ಆಹಾರ ಹೋಗುವುದಿಲ್ಲ. ಪ್ರೇಸ್ ದ ಲಾರ್ಡ್. ಪಕ್ಕದವರಿಗೆ ಹೇಳಿರಿ, ಆತ್ಮದ ಹತ್ತಿರ ವಾಕ್ಯ ಹೋಗುತ್ತದೆ. ನೀವು ಮನುಷ್ಯನಿಗೆ ಬಲಿಷ್ಠನಾಗಿ ಮಾಡಬೇಕಾದರೆ ನೀವು ಸುವಾರ್ತೆಯನ್ನು ಸಾರಬೇಕು. ಪರಮೇಶ್ವರಿಗೆ ಇದು ಒಳ್ಳೆಯದನಿಸಿತು, ಆದರೆ ನಾಶನ ಮಾರ್ಗದಲ್ಲಿರುವವರಿಗೆ ಇದು ಹುಚ್ಚುತನ ಅನಿಸಿತು. ನೀವು ಏನು ಮಾಡುತ್ತೀರಿ? ನೀವು ಸುವಾರ್ತೆ ಸಾರುತ್ತೀರಾ? ಬೇರೆ ಏನೋ ಕೆಲಸ ಮಾಡಿರಿ, ಇದೇ ಒಳ್ಳೆಯದಾಗಿದೆ, ಇದು ನಡೆಯುವುದು. ಆದರೆ ನಿಮ್ಮ ದಂಧೆ ಯಾವುದೇ ಗ್ಯಾರಂಟಿ ಇಲ್ಲ, ಯಾವಾಗ ಅದು ಬಂದಾಗುವುದು. ಮತ್ತೆ ಕೊನೆಯವರೆಗೂ ಜನರಿಗೆ ಸುವಾರ್ತೆ ಸಾರುವುದು ಮುಖ್ಯವಾಗಿರುವುದು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ನಂಬುವವರನ್ನು ರಕ್ಷಿಸುವುದು ದೇವರಿಗೆ ಒಳ್ಳೆಯದೆಂದು ತೋಚಿತು. ನೆಕ್ಸ್ಟ್, ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟವನಾದ ಕ್ರಿಸ್ತನನ್ನು ಪ್ರಚುರಪಡಿಸುತ್ತೇವೆ. ಇಂಥ ಕ್ರಿಸ್ತನ ಸಂಗತಿಯು ಯಹೂದ್ಯನಿಗೆ ವಿಘ್ನವು, ಅನ್ಯ ಜನರಿಗೆ ಹುಚ್ಚು ಮಾತು ಆಗಿದೆ. ಯಹೂದ್ಯರಿಗೆ ವಿಘ್ನವಾಗಿದೆ ಅಂದರೆ ಅರ್ಥವೇನು? ಯಹೂದ್ಯರಿಗೆ ಇನ್ನೂ ಗೊತ್ತಿಲ್ಲ ಯೇಸು ಸ್ವಾಮಿ ಬಂದಿದ್ದಾರೆ ಎಂದು. ಅವರಿಗೆ ಗೊತ್ತಿದೆ ಯೇಸು ಸ್ವಾಮಿ ಬರುತ್ತಾರೆ ಎಂದು. ಯೇಸು ಸ್ವಾಮಿ ಜನ್ಮವನ್ನು ಒಪ್ಪಿಕೊಂಡಿಲ್ಲ, ಅವರು ಭ್ರಮೆಯಲ್ಲಿದ್ದಾರೆ. ಇದೇ ಬರ್ದಿದೆ, ಯಹೂದ್ಯರಿಗೆ ವಿಘ್ನವು, ಅನ್ಯ ಜನರಿಗೆ ಹುಚ್ಚು ಮಾತು ಆಗಿದೆ. ನೀವು ಏನು? ಯೇಸು ಒಬ್ಬ ಮಾತ್ರ ಪ್ರಭು ಆಗಿದ್ದಾರೆ. ಬಹಳಷ್ಟು ಜನರು ಪ್ರಭು ಆಗಿದ್ದಾರೆ. ಪರಮೇಶ್ವರನ ಹತ್ತಿರ ಹೋಗುವುದಕ್ಕೆ ಬಹಳಷ್ಟು ದಾರಿಗಳಿವೆ. ನಾನು ಹೇಳಿದೆ ಹೀಗೆ ಎಲ್ಲ. ಪರಮೇಶ್ವರನ ಹತ್ತಿರ ಹೋಗುವುದಕ್ಕೆ ಒಂದೇ ಮಾತ್ರ ದಾರಿಯು ಯೇಸು ಆಗಿದ್ದಾರೆ. ಅನ್ಯ ಜನರಿಗೆ ಇದು ಹುಚ್ಚು ಮಾತಾಗಿದೆ, ಆದರೆ ನಮಗೆ ಇದು ಶಕ್ತಿಯಾಗಿದೆ. ಪ್ರೈಸ್ ದ ಲಾರ್ಡ್. 24, ಕರೆಸಿಕೊಂಡವರು ಯಹೂದ್ಯರಾಗಲಿ ಗ್ರೀಕರಾಗಲಿ ಅವರಿಗೆ ಇಂಥವನು ದೇವರ ಶಕ್ತಿಯು ದೇವರ ಜ್ಞಾನವೂ ಆಗಿರುವ ಕ್ರಿಸ್ತನೇ. ಪ್ರೈಸ್ ದ ಲಾರ್ಡ್. ಹೇಳಿರಿ, ನನಗೋಸ್ಕರ ಮಸೀಹನು ದೇವರ ಶಕ್ತಿಯು ಮತ್ತು ದೇವರ ಜ್ಞಾನವೂ ಆಗಿದ್ದಾನೆ. ನಿಮಗೆ ಗೊತ್ತಿಲ್ಲ ನೀವು ಏನು ಹೇಳುತ್ತಿದ್ದೀರಿ, ಇದು ಬಹಳ ಮಹತ್ವವುಳ್ಳ ವಿಷಯವಾಗಿದೆ. ಮತ್ತು ಕ್ರಿಸ್ತನು ದೇವರ ಶಕ್ತಿ ಆಗಿದ್ದಾನೆ ಮತ್ತು ದೇವರ ಜ್ಞಾನವಾಗಿದ್ದಾನೆ. ನನ್ನ ಹತ್ತಿರ ದೇವರ ಶಕ್ತಿ ಇದೆ, ನನ್ನ ಹತ್ತಿರ ದೇವರ ಜ್ಞಾನವಿದೆ. ನನಗೆ ಯಾವ ಮನುಷ್ಯನಿಗೆ ಹೆದರುವ ಅವಶ್ಯಕತೆ ಇಲ್ಲ, ನನಗೆ ಯಾವುದೇ ಮನುಷ್ಯನ ಅವಶ್ಯಕತೆ ಇಲ್ಲ, ಯಾವುದೇ ಮನುಷ್ಯನದು. ನಾನು ಒಬ್ಬನೇ ನಿಂತುಕೊಳ್ಳಬಲ್ಲೆನು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಸೊ ನಾವು ಮುಂದೆ ಹೋಗೋಣ. ನಾವು ಒಬ್ಬ ವ್ಯಕ್ತಿಯನ್ನು ನೋಡುತ್ತೇವೆ, ಅವನು ಈ ವಿಷಯವನ್ನು ಮಾಡಿದನು, ನಾವು ಇವಾಗ ಓದಿದೆವು. ಅದು ಅವನಿಗೆ ಬಹಳ ಮುಖ್ಯವಾಗಿತ್ತು. ಅವನು ಬಹಳ ಮಹಾನ್ ವ್ಯಕ್ತಿ ಆದನು, ದಾವೀದನು. ಪ್ರೇಸ್ ದ ಲಾರ್ಡ್. ನಮಗೆ ಗೊತ್ತಿದೆ ದಾವೀದನು ಮಹಾನ್ ಅರಸನಾಗಿದ್ದನು, ದಾವೀದನು ಅಂತರಾಜನಾಗಿದ್ದನು. ಅವನು ಯಾವುದೇ ಯುದ್ಧವನ್ನು ಸೋಲಲಿಲ್ಲ. ಮನುಷ್ಯರು ಒಂದು ಯುದ್ಧವನ್ನು ಮಾಡುತ್ತಾರೆ ಮತ್ತು ಸತ್ತು ಹೋಗುತ್ತಾರೆ. ಇವಾಗ ವಿಶ್ವದಲ್ಲಿ 2 ಯುದ್ಧವಾಯಿತು. ಮೂರನೇದೆಂದರೆ ಎಲ್ಲರೂ ಎಲುಬುಗಳು ನಡುಗುತ್ತಿವೆ. ಮೂರನೇದಾದರೆ ಇಡೀ ಲೋಕವು ನಾಶವಾಗುವುದು. ದಾವೀದನು 60 ಯುದ್ಧವನ್ನು ಮಾಡಿದನು. ಅದಾದ ಮೇಲೆ ಅವನು ಶ್ರೀಮಂತನಾಗಿಯೇ ಇದ್ದನು. ಪ್ರೇಸ್ ದ ಲಾರ್ಡ್. ಯೋಚನೆ ಮಾಡಿ ನೋಡಿರಿ, 60 ಯುದ್ಧಗಳನ್ನು. ಪಕ್ಕದವರು ಹೇಳಿರಿ, 60 ಯುದ್ಧಗಳನ್ನು. 60. ಒಂದೇ ಯುದ್ಧದಲ್ಲಿ ಮನುಷ್ಯನ ಹಾಳು ಆಗುತ್ತಾನೆ, ನಾಶವಾಗುತ್ತಾನೆ. ಆದ್ರೆ ದಾವೀದನು ನಾಶವಾಗಲಿಲ್ಲ. ಏಕೆ? ನಾನು ನಿಮಗೆ ತೋರಿಸುತ್ತೇನೆ. ದಾವೀದನು ಏನು ಮಾಡುತ್ತಿದ್ದನು, ದಾವೀದನು ಏನು ಯೋಚಿಸುತ್ತಿದ್ದನು. ಕೀರ್ತನೆಗಳು 119, 46ನೇ ವಾಕ್ಯ. ಅರಸುಗಳ ಮುಂದೆಯೂ ನಿನ್ನ ಕಟ್ಟಳೆಗಳ ವಿಷಯದಲ್ಲಿ ಮಾತನಾಡುವೆನು, ನಾಚಿಕೆ ಪಡುವುದಿಲ್ಲ. ದಾವೀದನು ಏನು ಮಾಡುತ್ತಿದ್ದನು? ಪರಮೇಶ್ವರನ ಮಾತುಗಳನ್ನು ಜನರ ಮುಂದೆ ಆಡುತ್ತಿದ್ದನು. ನೀವು ಮಹಾನರಾಗಬೇಕಾದರೆ ನೀವು ಕೂಡ ಪರಮೇಶ್ವರನ ಬಗ್ಗೆ ಪ್ರತಿಯೊಬ್ಬರಿಗೆ ಹೇಳಬೇಕು. ದಾವೀದನು ಇದು ಜೀವನವಾಗಿ. ದಾವೀದನು ಒಬ್ಬ ರಾಜನಾಗಿದ್ದನು. ಅರಸುಗಳ ಮುಂದೆಯೂ ಕಟ್ಟಳೆಗಳ ವಿಷಯದಲ್ಲಿ ಮಾತನಾಡುವೆನು, ನಿನ್ನ ಸಾಕ್ಷಿಗಳನ್ನು ಮಾತನಾಡುವೆನು, ನಾಚಿಕೆ ಪಡುತ್ತಿರಲಿಲ್ಲ. ಅವನಿಗೆ ಯಾವುದೇ ಸಂಕೋಚವಿರಲಿಲ್ಲ, ಯಾವುದೇ ನಾಚಿಕೆ ಇರಲಿಲ್ಲ, ಅವನಿಗೆ ಯಾವುದೇ ಭಯವಿರಲಿಲ್ಲ. ಆತನಿಗೆ ಗೊತ್ತಿತ್ತು ಸುವಾರ್ತೆ ಸಾರುವುದು ಒಂದು ಆಶೀರ್ವಾದವಾಗಿದೆ ಮತ್ತು ಪ್ರತಿ ಸ್ಥಳದಲ್ಲಿ ಪರಮೇಶ್ವರನ ಮಾತು ಆಡುತ್ತಿದ್ದಾನೆ. ಇದಕ್ಕೆ ಯಾವುದೇ ಆಶ್ಚರ್ಯವಿಲ್ಲ. ಆತನು ಅಷ್ಟು ದೊಡ್ಡ ಮಹಾನನಾದನು. ಒಬ್ಬ ಮಾತ್ರ ರಾಜನು ತನ್ನ ಮುಂದೆ ಸಿಂಹಾಸನದಲ್ಲಿ ರಾಜಕುಮಾರನ ಉತ್ತರಾಧಿಕಾರಿ ಸಿಂಹಾಸನದಲ್ಲಿ ಕುಳಿತಿರುವುದನ್ನು ನೋಡಿದನು. ಬೈಬಲ್ ಅನ್ನು ಓದಿರಿ, ಬಹಳಷ್ಟು ಅರಸರು ಬಂದರು. ಒಬ್ಬ ರಾಜನಿದನು, ಅವನು ಜೀವಂತವಿರುವಾಗಲೇ ತನ್ನ ಸಿಂಹಾಸನದ ಮೇಲೆ ಉತ್ತರಾಧಿಕಾರಿಯನ್ನು ಕುಳಿತಿರುವುದನ್ನು ಆತನು ನೋಡಿದನು. ಬೈಬಲ್ ನಲ್ಲಿ ಎಲ್ಲ ಅರಸರ ಮೃತ್ಯು ಆಯಿತು. ಎಲ್ಲರನ್ನು ಸಿಂಹಾಸನದಿಂದ ಚಾಕು ಹಾಕಿ ಬೇರೆ ರೀತಿಯಿಂದ ಕೆಡವಲ್ಪಟ್ಟಿತು. ಬರೀ ಒಬ್ಬನೇ ಇದ್ದನು, ಆತನಿಗೆ ಈ ಅನುಗ್ರಹ ಕೊಡಲ್ಪಟ್ಟಿತು. ಆತನು ತನ್ನ ಕಣ್ಣುಗಳ ಮುಂದೆ
ತನ್ನ ಉತ್ತರಾಧಿಕಾರಿಯನ್ನು ತನ್ನ ಸಿಂಹಾಸನದ ಮೇಲೆ ಕುಳಿತಿರುವುದನ್ನು ನೋಡಿದನು. ಆ ಮನುಷ್ಯನ ಜೀವನವನ್ನು ನಾನು ನಿಮಗೆ ತೋರಿಸುತ್ತಿದ್ದೇನೆ. ಒಬ್ಬ ಒಳ್ಳೆಯ ಸಫಲ ವ್ಯಕ್ತಿಯ ಜೀವಿತವನ್ನು ನಾನು ನಿಮಗೆ ತೋರಿಸುತ್ತಿದ್ದೇನೆ. ಒಳ್ಳೆ ಸಫಲ ವ್ಯಕ್ತಿಯ ಬಗ್ಗೆ ಹೇಳುತ್ತಿದ್ದೇನೆ. ಯೇಸು ಮಸೀಹಕ್ಕಿಂತ ಮೊದಲು ಬಹಳ ಸಫಲವುಳ್ಳ ವ್ಯಕ್ತಿಯಾಗಿದ್ದನು. ಅವನ ಜೀವನವನ್ನು ನೋಡುತ್ತಿದ್ದೀರಿ. ಅವನ ಜೀವಿತ ಹೇಗೆ ಜೀವಿಸುತ್ತಿದ್ದನು. ಈ ವಿಷಯಗಳು ಅವನಿಗೆ ಎಷ್ಟು ಮುಖ್ಯವಾಗಿತ್ತು. ರಾಜನಾಗಿದ್ದು ರಾಜ ದರ್ಬಾರವನ್ನು ನೋಡಿಕೊಳ್ಳುತ್ತಿದ್ದನು. ಆತನಿಗೆ ಪರಮೇಶ್ವರನ ಬಗ್ಗೆ ಮಾತನಾಡುವುದು ಬಹಳ ಮುಖ್ಯವಾಗಿತ್ತು. ರಾಜಭಾರವನ್ನು ನಡೆಸುತ್ತಾ ಯಾವುದೇ ಆಶ್ಚರ್ಯವಿಲ್ಲ. ದಾವೀದನು ಬಹಳ ಮಹಾನ್ ವ್ಯಕ್ತಿಯಾಗಿದ್ದನು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ನೀವು ಕೂಡ ಆ ಮಹತ್ವ, ಆ ಮಹಾನತೆಯನ್ನು ನೋಡಬೇಕಾದರೆ ನಿಮ್ಮ ಹತ್ತಿರ ಒಂದು ಉದಾಹರಣೆ ಇದೆ, ಆದರ್ಶ. ನಾನು ನಿಮ್ಗೆ ಒಂದು ಆದರ್ಶವನ್ನು ತೋರಿಸುತ್ತಿದ್ದೇನೆ ಬೈಬಲ್ನಿಂದ. ದಾವೀದನು ಹೇಗೆ ಜೀವಿಸಿದನು. ಅವನ ಹತ್ತಿರ ಒಂದೇ ಕನಸು ಇತ್ತು, ಏನು? ಸುವಾರ್ತೆ ಸಾರುವುದು, ಸುವಾರ್ತೆ ಸಾರುವುದು. ದಾವೀದನು ಹೀಗೆ ಇದ್ದನು. ದಾವೀದನಿಂದ ಕಲ್ತಿದ್ದೇವೆ, ಏನು ಮಾಡಬೇಡಿರಿ, ಆತನ ರಾಜ್ಯದ ಸುವಾರ್ತೆಯನ್ನು ಸಾರಿರಿ. ಹಾಲೆಲೂಯಾ. ನಮ್ಗೆ ಇಬ್ಬರು ಜನರು ಗೊತ್ತಿದೆ, ಒಬ್ಬನು ದಾವೀದನು, ಇನ್ನೊಬ್ಬನು ಯೇಸು. ಬರೆಯವರು ಸುವಾರ್ತೆ ಸಾರಿ ಮಹಾನರಾದರು. ಪ್ರೇಸ್ ದ ಲಾರ್ಡ್. ನಮಗೂ ಕೂಡ ಇದೇ ದಾರಿ ಗೊತ್ತಾಯಿತು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಆತನು ಹೇಳಿದನು, ಅರಸುಗಳ ಮುಂದೆಯೂ ನಿನ್ನ ಕಟ್ಟಳೆಗಳ ವಿಷಯದಲ್ಲಿ ಮಾತನಾಡುವೆನು, ನಾಚಿಕೆ ಪಡುವುದಿಲ್ಲ. ಇದು ದಾವೀದನ ಜೀವನವಾಗಿತ್ತು. ಪರಮೇಶ್ವರು ಬಯಸುತ್ತಾರೆ ನಮ್ಮ ಜೀವನ ಕೂಡ ಹೀಗೆ ಇರಬೇಕೆಂದು. ಇದು ನಮ್ಮ ಆಶೀರ್ವಾದವಾಗಿದೆ, ಇದು ನಮ್ಮ ಕೆಲಸವಾಗಿದೆ, ಇದು ನಮ್ಮ ಜವಾಬ್ದಾರಿಯಾಗಿದೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ನೆಕ್ಸ್ಟ್ ಕೀರ್ತನೆಗಳು 71:15-16. ನನ್ನ ಬಾಯಿ ನಿನ್ನ ನೀತಿಯನ್ನು, ರಕ್ಷಣೆಯನ್ನು ಹಗಲೆಲ್ಲ ವರ್ಣಿಸುತ್ತಿರುವುದು. ಆದರೂ ಅವುಗಳ ವಿವರಣೆ ನನಗೆ ಅಸಾಧ್ಯ. ನೀನೊಬ್ಬನ ನೀತಿಯನ್ನೇ ಪ್ರಕಟಪಡಿಸುವೆನು. ಈ ಮನುಷ್ಯನು ರಾಜನಾಗಿದ್ರು ಕೂಡ ದಿನವಿಡೀ ಒಂದೇ ಕೆಲಸ ಮಾಡಲು ಯೋಚಿಸುತ್ತಿದ್ದನು. ಪರಮೇಶ್ವರನ ಕೆಲಸ. ಮೊದಲು ರೊಟ್ಟಿ ಮಾಡುವೆನು, ಬಟ್ಟೆ ತೊಳುವೆನು, ಆಮೇಲೆ ಅರ್ಧ ಗಂಟೆ ಹೀಗೆ ಅವನು ಇರಲಿಲ್ಲ. ನನ್ನ ಬಾಯಿ ನಿನ್ನ ನೀತಿಯನ್ನು, ರಕ್ಷಣೆಯನ್ನು ಹಗಲೆಲ್ಲ ವರ್ಣಿಸುತ್ತಿರುವುದು. ಇವನು ರಾಜನಾಗಿದ್ದನು, ಇವನು ಎಷ್ಟೋ ಯುದ್ಧವನ್ನು ಮಾಡಿದನು. ಇವನು ಅರಸನಾಗಿದ್ದನು, ರಿಯಲ್ ಆದ ರಾಜನು. ಇವನು ಏನು ಮಾಡುತ್ತಿದ್ದಾನೆ, ಇವನು ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ, ಇವನು ಸುವಾರ್ತೆಯನ್ನು ಸಾರುತ್ತಾ ಇರುವುದು. ಜೀವಿತದಿಂದ ನಿಮ್ಗೆ ಗೊತ್ತಾಗುವುದು ಪರಮೇಶ್ವರನು ಹೇಗೆ ಅವನು ರಾಜನಾಗಿ ಮಾಡಿದನು. ಸುವಾರ್ತೆಯಲ್ಲಿ ಸೇರಿದಾಗ ಪರಮೇಶ್ವರಿಗೆ ಗೊತ್ತಿದೆ ನಿಮ್ಮನ್ನು ಹೇಗೆ ಎಬ್ಬಿಸುವುದು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಕೇಳುತ್ತಿದ್ದೀರಾ? ಎಷ್ಟು ಜನರು ಇದ್ದೀರಿ? ನಾನು ನಿಮ್ಗೆ ಹೇಳಲು ಸಾಧ್ಯವಿಲ್ಲ. ಪರಮೇಶ್ವರ್ ನಿಮ್ಮನ್ನು ಎಲ್ಲಿ ಕೂಡಿಸಿದ್ದಾರೆ ಮತ್ತು ಹೇಳಿದರೆ ನಿಮ್ಗೆ ಅನಿಸೋದು ನನ್ನ ಬಗ್ಗೆ ಪ್ರಚಾರ ಮಾಡುತ್ತಿದ್ದೇನೆ. ಪ್ರತಿದಿನ ಒಂದು ದೊಡ್ಡದಾಗಿ ಬಿಡುತ್ತದೆ. ಪ್ರತಿದಿನ ನಾನು ಹೇಳುತ್ತೇನೆ, ವಾವ್ ಪ್ರಭು, ಇದು ಕೂಡ ಆಯಿತು. ಪ್ರಭು, ಇದು ಕೂಡ ಆಗಬೇಕಾಗಿತ್ತು. ಪ್ರಭು, ಇದು ಕೂಡ ಆಗಬೇಕಾಗಿತ್ತು. ಯಾವುದೇ ಆಶ್ಚರ್ಯವಿಲ್ಲ. ಯಾವ ದಾರಿಯಲ್ಲಿ ನಾನು ಇದ್ದೇನೋ ಆ ದಾರಿಯಲ್ಲಿ ಬರೀ ಸಮೃದ್ಧಿ ಇದೆ, ಅಭಿವೃದ್ಧಿ ಇದೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಕೇಳುತ್ತಿದ್ದೀರಾ? ನಾವು ನಿಮ್ಗೆ ಅದೇ ದಾರಿಯನ್ನು ತೋರಿಸುತ್ತಿದ್ದೀವಿ. ಯಾವುದು? ಪೂನಾ ಮತ್ತು ಗೋವಾ. ನಾನು ನಿಮಗೆ ಹೇಳುತ್ತಿದ್ದೇನೆ, ಸರಿಯಾದ ದಾರಿಯಲ್ಲಿ ನಡೆಯಿರಿ. ತಪ್ಪಾದ ದಾರಿಯಲ್ಲಿ ಹೋಗಿ ನೀವು ಪ್ರಭುವಿಗೆ ಕೇಳಲು ಸಾಧ್ಯವಿಲ್ಲ. ಸರಿಯಾದ ದಾರಿಯಲ್ಲಿ ಹೋಗಿರಿ, ಆಶೀರ್ವಾದ ದಾರಿಯಲ್ಲಿ ಹೋಗಿರಿ. ಪ್ರೇಸ್ ದ ಲಾರ್ಡ್. ಮತ್ತು ಏನು ಮಾಡಿರಿ? ಸುವಾರ್ತೆಯ ಪ್ರಚಾರ ಮಾಡಿರಿ, ಹೃದಯದಿಂದ, ಸತ್ಯದಿಂದ, ಆತ್ಮದಿಂದ, ಹೃದಯದ ಆಳದಿಂದ. ಮತ್ತು ನೋಡಿರಿ, ಪ್ರಭು ನಿನ್ನನ್ನು ಎಲ್ಲಿ ಕರೆದುಕೊಂಡು ಹೋಗುವನು. ಪ್ರೇಸ್ ದ ಲಾರ್ಡ್. ನಿಮ್ಮ ಕೈಗಳ ಮೇಲೆ ಕೆತ್ತಿರಿ, ಪರಮೇಶ್ವರಿಗೆ ಧನ್ಯವಾದ ಹೇಳಿರಿ. ಅನ್ಯ ಭಾಷೆಯಲ್ಲಿ ಮಾತನಾಡಿರಿ, 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 ಅನ್ಯ ಭಾಷೆಯಲ್ಲಿ ಮಾತನಾಡಿರಿ. ಧನ್ಯವಾದ ಹೇಳಿರಿ ಪರಮೇಶ್ವರಿಗೆ. ಈ ಆಶೀರ್ವಾದ ಬಗ್ಗೆ ಯೋಚನೆ ಮಾಡಿರಿ. ಸುವಾರ್ತೆಯ ಬಗ್ಗೆ ತಿಳಿಯುವುದು ಒಂದು ಆಶೀರ್ವಾದವಾಗಿದೆ. ಈ ಆಶೀರ್ವಾದ ಬಗ್ಗೆ ಯೋಚನೆ ಮಾಡಿರಿ, ಯೋಚನೆ ಮಾಡಿರಿ, ಯೋಚನೆ ಮಾಡಿ. ನೀವು ಯೇಸು ಸ್ವಾಮಿಯನ್ನು ತಿಳಿದುಕೊಂಡಿದ್ದೀರಿ. ನಿಮ್ಮ ಮನಸ್ಸನ್ನು ಮಾಡಿರಿ, ನೀವು ಇದೇ ದಾರಿಯಲ್ಲಿ ಹೋಗುವಿರಿ ಎಂದು. ಯಾವ ದಾರಿಯಲ್ಲಿ ದಾವೀದನು ಹೋಗುತ್ತಿದ್ದನು, ಆ ದಾರಿಯಲ್ಲಿ ನಡೆದು ಅವನು ಮಹಾನತೆಯನ್ನು ನೋಡಿದನು. ನೀವು ಆ ದಾರಿಯಲ್ಲಿ ನಡೆದರೆ ಆ ಮಹಾನತೆಯನ್ನು ನೀವು ನೋಡುವಿರಿ.
ಪರಮೇಶ್ವರನ ಕೆಲಸ ಮಾಡಿ ಪರಮೇಶ್ವರನ ಜೊತೆ ನಡೆದು ಯಾರು ನಾಶದಲ್ಲಿ ಇರುವುದಲು ಸಾಧ್ಯವಿಲ್ಲ. ಪರಮೇಶ್ವರು ನಮಗೆ ವಿಜಯದ ದಾರಿಯಲ್ಲಿ ನಡೆಯಲು ಕರೆದಿದ್ದಾರೆ. ಪರಮೇಶ್ವರು ನಮಗೆ ಜಯಶಾಲಿಯಿಂದ ಜಯಶಾಲಿಯಾಗಿ ಮಾಡಲು ಕರೆದಿದ್ದಾರೆ. ಆತನು ನಮಗೆ ಮಹಾನವಾದ ಸಮೃದ್ಧಿಯನ್ನು ಅಭಿವೃದ್ಧಿಯನ್ನು ನಮಗಾಗಿ ಇಟ್ಟಿದ್ದಾರೆ. ನಮ್ಮ ಜೀವಿತಕ್ಕೋಸ್ಕರ ಒಂದು ದಾರಿ ಮಾಡಿದ್ದಾರೆ. ಇದೇ ದಾರಿಯನ್ನು ನಾವು ಇವಾಗ ನೋಡುತ್ತಿದ್ದೇವೆ. ಆಶೀರ್ವಾದಗಳ ದಾರಿ, ಸತ್ಯದ ದಾರಿ, ಸುವಾರ್ತೆಯನ್ನು ಸಾರುವ ದಾರಿ ನಮ್ಮ ಮಹಾನತೆಯ ದಾರಿಯಾಗಿದೆ. ಓ ಧನ್ಯವಾದಗಳು. ಓ ಪ್ರಭು, ಧನ್ಯವಾದ ಧನ್ಯವಾದ ಧನ್ಯವಾದ. ಪ್ರಭು ಯೇಸುವಿನ ನಾಮದಲ್ಲಿ ಆಮೇನ್. ಕಿರ್ಚಬಹುದು ಮಹಿಮ. ಹೇಳಿರಿ, ನಾನು ಆಶೀರ್ವಾದವಾಗಿದ್ದೇನೆ. ಇವತ್ತಿನಿಂದ ಈ ಲೈನ್ ಅನ್ನು ನೀವು ಹೇಳಿರಿ. ಮೈಂಡ್ ನಲ್ಲಿ ಬೇರೆ ಬರುವುದನ್ನು ನೀವು ಮಾಡಿರಿ ಮತ್ತು ಈಗ ಯೋಚಿಸಬೇಡಿರಿ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಿದೆ, ಮನೆ ಇದೆ, ಇದಕ್ಕಾಗಿ ಆಶೀರ್ವಾದ ಇದ್ದೇನೆ. ಅಲ್ಲ, ನಾನು ಬಹಳಷ್ಟು ಆಶೀರ್ವಾದಗಳನ್ನು ತೋರಿಸಿದ್ದೇನೆ. ನೀವು ಹೇಳುತ್ತೀರಿ ನಾನು ಆಶೀರ್ವಾದವಾಗಿದ್ದೇನೆ. ನಾನು ನಿಮಗೆ ತೋರಿಸಿದೆ ಇಷ್ಟೊಂದು ಆಶೀರ್ವಾದಗಳಿವೆ. 10-15 ಪಾಯಿಂಟ್ ಆಗಿರಬಹುದು, ಕೊನೆಯವರೆಗೆ ಆಗಲಿಲ್ಲವು. ನೀವು ಈ ಆಶೀರ್ಷನ್ನು ತಲೆಯೊಳಗೆ ತೆಗೆದುಕೊಂಡಾಗ ಮೇನ್ ವಿಷಯಗಳು ನಿಮ್ಗೆ ಸಿಗುವುದು. ರಾಜರನ್ನು ನೀವು ಮಾಡುವಿರಿ. ಲೋಕವು ಎದಕ್ಕಾಗಿ ಓಡುತ್ತಿದೆ, ಅದು ನಿಮ್ಮ ಹಿಂದೆ ಓಡುತ್ತಾ ಬರುವುದು. ತಮಾಷೆಯಲ್ಲಿ ಪ್ರೇಸ್ ದ ಲಾರ್ಡ್. ಮತ್ತು ಬಂದಿರಿ, ತೋರಿಸುತ್ತೇನೆ, ಸುವಾರ್ತೆಯನ್ನು ಸಾರುತ್ತೇನೆ. ಪ್ರೇಸ್ ದ ಲಾರ್ಡ್. ಕಿರ್ಚಬಹುದು ಇನ್ನೊಮ್ಮೆ ಮಹಿಮಾ. ನಾನು ಆಶೀರ್ವಾದವಾಗಿದ್ದೇನೆ, ನಾನು ಸಂತೋಷವಾಗಿದ್ದೇನೆ, ಏಕೆಂದರೆ ನಾನು ಯೇಸುವಿನವನಾಗಿದ್ದೇನೆ. ಹಾಲೆಲೂಯಾ. ಈ ಸಮಯವಾಗಿದೆ. ನಿಮ್ಮ ಕಾಣಿಕೆಯನ್ನು, ದಶಮಾಂಶವನ್ನು, ಪಾರ್ಟ್ನರ್ಶಿಪ್ ಅನ್ನು ಕೊಡುವ ಸಮಯವಾಗಿದೆ. ಪ್ರಾರ್ಥನೆ ಮಾಡೋಣ. ಅದೇ ಹೇಳುತ್ತೇವೆ, ಪರಮೇಶ್ವರ ಕಾಣಿಕೆಯನ್ನು ತರುವ ಅನುಗ್ರಹವನ್ನು, ಬುದ್ಧಿ, ತಿಳುವಳಿಕೆ, ಜ್ಞಾನವನ್ನು ಕೊಡುವುದಕ್ಕೆ ನಮ್ಮ ಹಣದಿಂದ ಸನ್ಮಾನಿಸಿದ್ದೇವೆ. ನಾವು ನಿಮ್ಮ ವಾಕ್ಯದ ಪ್ರಕಾರ ನಿಮ್ಮನ್ನು ಸನ್ಮಾನಿಸುವಾಗ ನಿಮ್ಮ ವಾಕ್ಯದ ಅನುಸಾರವಾಗಿ ಇದಕ್ಕಿಂತ ಹೆಚ್ಚಾಗಿ ನಮ್ಮ ಹತ್ತಿ ಸಮೃದ್ಧಿಯಾಗಿ ಬರುತ್ತಿದೆ ಪ್ರಭು ಯೇಸುವಿನ ನಾಮದಲ್ಲಿ. ಹೌದು ಪ್ರಭು, ಈ ಕಾಣಿಕೆಗೆ ಮೇಲೆ ನಿಮ್ಮ ಆಶೀರ್ವಾದ ಆಹ್ವಾನ ಮಾಡುವ ಸಮೃದ್ಧಿಯ ನಿಯಮವನ್ನು ಹೇಳುತ್ತೇವೆ, ಸುವಾರ್ತೆ ಸಾರುವುದಕ್ಕೆ ಮತ್ತು ನಿಮ್ಮ ರಾಜ್ಯದ ವಿಸ್ತಾರಕ್ಕೆ. ಪ್ರಭು ಯೇಸುವಿನ ನಾಮದಲ್ಲಿ ಆಮೇನ್. ಕಿರ್ಚಬಹುದು ಇನ್ನೊಮ್ಮೆ ಮಹಿಮಾ. ಆಗಲೂ ಉದ್ಧಾರವನ್ನು ಸ್ವೀಕರಿಸದೇ ಹೋದರೆ, ನೀವು ಮಸೀಹನನ್ನು ನಿಮ್ಮ ಹೃದಯದಲ್ಲಿ ಸ್ವೀಕರಿಸದೇ ಇದ್ದರೆ ಮತ್ತು ಮಸೀಹದ ಜೀವನವನ್ನು ಅನುಭವವನ್ನು ನೀವು ಪಡೆಯದೇ ಇದ್ದರೆ, ಆ ವಿಷಯದ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ. ಇದು ನಿಮ್ಮ ಸಮಯವಾಗಿದೆ. ಈ ಶಬ್ದಗಳನ್ನು ಹೇಳಿರಿ. ಪ್ರಭು ಪರಮೇಶ್ವರರೇ, ನಾನು ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡುತ್ತೇನೆ. ಪರಮೇಶ್ವರನ ಪುತ್ರನಲ್ಲಿ ನಾನು ನಂಬುತ್ತೇನೆ. ಆತನು ಸತ್ತನು ನನ್ನ ರಕ್ಷಣೆ ಮಾಡುವುದಕ್ಕೋಸ್ಕರ. ನಾನು ನಂಬುತ್ತೇನೆ ಪರಮೇಶ್ವರರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ಇವಾಗ ಆತನು ಜೀವಿಸುವವನಾಗಿದ್ದಾನೆ. ನಾನು ನನ್ನ ಬಾಯಿಯಿಂದ ಒಪ್ಪಿಕೊಳ್ಳುತ್ತೇನೆ, ಸ್ವೀಕರಿಸುತ್ತೇನೆ. ಯೇಸು ಸ್ವಾಮಿ ನನ್ನ ಜೀವನದ ಪ್ರಭು ಆಗಿದ್ದಾರೆ ಮತ್ತು ಆತನ ವಿಶ್ವಾಸದ ಅಥವಾ ನಂಬಿಕೆಯ ಮೂಲಕ ನಾನು ನಿತ್ಯ ಜೀವವನ್ನು ಸ್ವೀಕರಿಸುತ್ತೇನೆ. ನನ್ನ ಹೃದಯದಲ್ಲಿ, ನನ್ನ ಆತ್ಮದಲ್ಲಿ. ಧನ್ಯವಾದ ಪ್ರಭು, ನನ್ನ ಆತ್ಮವನ್ನು ರಕ್ಷಣೆ ಮಾಡಿದ್ದಕ್ಕೆ. ಇವಾಗ ನನ್ನ ಹತ್ತಿರ ನಿತ್ಯ ಜೀವವಿದೆ. ಇವಾಗ ನಾನು ಪರಮೇಶ್ವರ ಸಂತಾನವಾಗಿದ್ದೇನೆ. ನಾನು ಹೊಸದಾಗಿ ಹುಟ್ಟಿದ್ದೇನೆ. ಧನ್ಯವಾದ ಪ್ರಭು. ಈಗಲೇ ನೀವು ಈ ಪ್ರಾರ್ಥನೆಯನ್ನು ಮಾಡಿದರೆ ಫಾಸ್ಟರ್ ಕೃಷ್ಣ ಜೊತೆಗೆ ಪರಿವಾರಕ್ಕೆ ನಾವು ನಿಮಗೆ ಸ್ವಾಗತ ಮಾಡುತ್ತೇವೆ. ಎದ್ದು ನಿಂತುಕೊಳ್ಳೋಣ, ಪರಮೇಶ್ವರ್ಗೆ ಧನ್ಯವಾದವನ್ನು ಹೇಳೋಣ. ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿರಿ, ಪರಮೇಶ್ವರ್ಗೆ ಧನ್ಯವಾದವನ್ನು ಹೇಳಿರಿ. ಆಶೀರ್ವಾದಗಳಿಗೆ, ಆ ತಿಳುವಳಿಕೆಗಳಿಗೆ ಅದು ನಿಮ್ಮ ಹತ್ತಿರ ಬಂದಿದೆ. ಧನ್ಯವಾದ ಹೇಳಿದಿ. ನಿಮ್ಮ ಬಾಯಿ ತೆರೆದು ಹೇಳಿ, ಧನ್ಯವಾದ ಪ್ರಭು. ಧನ್ಯವಾದ ಈ ವಾಕ್ಯವನ್ನು ನನ್ನ ಹತ್ತಿರ ತರುವುದಕ್ಕೆ, ವಾಕ್ಯದ ಆಶೀರ್ವಾದಕ್ಕೋಸ್ಕರ ಧನ್ಯವಾದಗಳು. ಯೇಸು ಸ್ವಾಮಿಯ ನಾಮದಲ್ಲಿ ಆಮೇನ್. ಪರಮಪಿತನ ಪ್ರೀತಿ, ಯೇಸು ಸ್ವಾಮಿಯ ಅನುಗ್ರಹ, ಪರಿಶುದ್ಧಾತ್ಮನ ಸಹಭಾಗಿರತೆ ನಮ್ಮ ಜೊತೆ ಯಾವಾಗಲೂ ಇರುವುದು ಪ್ರಭು ಯೇಸುವಿನ ನಾಮದಲ್ಲಿ ಆಮೇನ್. ನಿಶ್ಚಯವಾಗಿಯೂ ಶುಭವು ಕೃಪೆಯನ್ನು ಹಿಂಬಾಲಿಸುವುದು. ನಾನು ಸದಾಕಾಲ ಯೌವನನ ಮಂದಿರದಲ್ಲಿ ವಾಸಿಸುವೆನು ಪ್ರಭು ಯೇಸುವಿನ ನಾಮದಲ್ಲಿ ಆಮೇನ್. ಥ್ಯಾಂಕ್ ಯು. ಸಂತೋಷವಾಗಿರ್ರಿ. ವಾಕ್ಯವು ಕೆಲಸ ಮಾಡುತ್ತದೆ.
एक दूसरे व्यक्ति की सहायता कीजिए वास्तविकता संग्रह पाने में। आप में से कुछ 5 दूसरे लोगों के लिए वास्तविकता संग्रह दे सकते हैं, आप में से कुछ लोग 20 लोगों के लिए दे सकते हैं, और आप में से कुछ लोग 100 लोगों के लिए दे सकते हैं, और आप में से कुछ 500 दूसरे लोगों की वास्तविकता संग्रह के लिए दे रहे हैं, और कुछ 1000 लोगों के लिए, और कुछ ऐसे भी है जो 1 लाख लोगों के लिए दे रहे हैं, और कुछ है जो 10 लाख से ज्यादा लोगों के लिए दे रहे हैं। व्यक्तिगत रूप से जो दे रहे हैं 10 लाख वास्तविकता संग्रह की कॉपीज के लिए, जो जाएगी विश्व में 10 लाख लोगों तक। इसे तुरंत ही शुरू करें और देखिए अपने आप को एक दूसरे व्यक्ति तक वास्तविकता संग्रह पहुंचाने में सहायता करते हुए।